ನಮಸ್ಕಾರ. ತಡವಾಗಿ ಪ್ರಾರಂಭ ಆಗ್ತಿರೋದಕ್ಕೆ ನಿಮ್ಮೆಲ್ಲರ ಕ್ಷಮೆ ಕೇಳ್ತೇನೆ. ಹಾಗೆಯೇ ಇಲ್ಲಿ ಇರುವ ಯಾವ ಕಲಾವಿದರ ಪರಿಚಯವೂ ನಿಮಗೆ ಬೇಕಿದೆ ಅಂತ ಅನಿಸಲ್ಲ. ಆದರೂ ಔಪಚಾರಿಕವಾಗಿ ಒಂದೆರಡು ಮಾತು ಹೇಳ್ತೇನೆ ನನ್ನ ಅವರ ನಡುವಿನ ಸ್ನೇಹದ ಬಗ್ಗೆ. ಚಂದನ ಬಾಲ ಅವರು ಬಾಲ್ಯದಿಂದಲೂ ಅನನ್ಯದ ಒಡನಾಡಿ. ಅವರು ಸಾಕಷ್ಟು ಕೆಲಸಗಳು ನಮ್ಮ ಲೈಬ್ರರಿಯಲ್ಲಿ ಪುಸ್ತಕವನ್ನು ಜೋಡಿಸುವಂಥದ್ದು, ಹಾಗೆ ನನ್ನ ಹತ್ರ ಒಂದಷ್ಟು ಬಯಸ್ಕೊಳ್ಳುವಂಥದ್ದು ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ ಪಾಪ. ಆದರೂ ಅದೇ ಸ್ನೇಹದಿಂದ ಅಲ್ಲಿಂದ ಬರೋಣ ಇಲ್ಲಿ ಬರ್ತಾ ಇದ್ದೇನೆ ಅಂತ ಹೇಳುವಂಥ ಸ್ನೇಹ ಇದೆ. ಸಾಕಷ್ಟು ಈಗಲೂ ಭೇಟಿಯಾಗಿ ಫೋನಲ್ಲಿ ಅಲ್ಲಿ ಎಲ್ಲೋ ಸಂಪರ್ಕಿಸ್ಕೊಂಡು ಕೆಲಸಗಳು ಒಟ್ಟಿಗೆ ಏನನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಚಿಂತಿಸ್ತಾ ಇರ್ತೇವೆ. ಇನ್ನು ಡಾಕ್ಟರ್ ರವೀಂದ್ರ ಕಾಟೋಟಿ ಅವರು ಕೂಡ ಪ್ರಾಯಶಃ ಬೆಂಗಳೂರಿಗೆ ಅವರು ಬಂದಾಗಿಂದಲೂ ನಮ್ಮ ಪರಿಚಯ ಇದೆ ಅಂತ ಅನ್ಕೋತೇನೆ. ಅವರ ಗುರುಗಳ ಹೆಸರಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಇಲ್ಲಿ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಸುಸ್ತಾಗಿ ಒರಗಬೇಕು ಅಂದರೆ ಅವರೊಂದು ಒಳ್ಳೆಯ ಗೋಡೆ, ನನ್ನ ಭಾರವನ್ನು ತಡ್ಕೋತಾರೆ ಕೂಡ, ಕೆಲಸಗಳನ್ನು ಮಾಡಿಕೊಡ್ತಾರೆ. ನೀವು ಮರ್ತುಬೇಡಿ, ಏನು ಯೋಚನೆ ಮಾಡಬೇಡಿ ಅನ್ನೋವಂಥ ವ್ಯಕ್ತಿ ಅವರು. ಗುರುಮೂರ್ತಿ ವೈದ್ಯರು ಕೂಡ ಹಾಗೆ ಭಾಳ ದಿನಗಳ ಸ್ನೇಹ. ಈ ಥರದ ಕಲಾವಿದರಿದ್ದರೆ ಯಾರೂ ಕೂಡ ನಾನು ಭಾಳ ದೊಡ್ಡ ಸಂಘಟಕ ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಸಂಘಟಕರನ್ನು ದೊಡ್ಡವ್ರನ್ನ ಮಾಡ್ತಾರೆ, ಆ್ಯಕ್ಚುಲಿ ಕೆಲಸ ಮಾಡೋದವರು. ಇಂಥ ಎಲ್ಲರ ಇವ್ರ ಜೊತೆಯಲ್ಲಿ ಪೃಥ್ವಿ ಅಂತ ಇವರ ಶಿಷ್ಯ, ಅವರು ಕೂಡ ಜೊತೆಯಲ್ಲಿದ್ದಾರೆ. ಈ ಎಲ್ಲ ಕಲಾವಿದರಿಗೆ ಹಾಗೂ ನಿಮಗೆ ಮತ್ತೊಮ್ಮೆ ಸ್ವಾಗತ ಕೋರಿ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತ ಕಲಾವಿದರಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ. ಶ್ಯಾಮ ಕಲ್ಯಾಣ ಗುಣಧಾರಿ ಗೆರೆ ದಾರಿ ಶ್ಯಾಮ ಕಲ್ಯಾಣ ಗುಣಧಾರಿ ಗೆರೆ ದಾರಿ ರಾಮ ಜನಕ ಸುನುದರಯ ವೇಣುಧರೆ ರಾಮ ಜನಕ ಸುನುದರಯ ವೇಣುಧರೆ ರಾಮ ರೂಪಿಣಿ
Very warm welcome to everyone. Thank you for coming in spite of the fear of rains and in spite of the distances and the traffic and everything. Thank you so much for coming today. ಎಲ್ರಿಗೂ ಅರ್ಥ ಆಗಲಿ ಅಂತ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಮಾತಾಡೋದು ವಾಸಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಇಫ್ ಐ ಸ್ಲಿಪ್ ಇನ್ ಟು ಕನ್ನಡ ಇಟ್ಸ್ ಜಸ್ಟ್ ಬಿಕಾಸ್ ಐ ಮೋರ್ ಕಂಫರ್ಟಬಲ್. Actually, I just want to say a little bit about Marma, the thematic concert that I'm presenting today. Marma took birth, I think, in my, without my knowledge, 40 years ago when I was born. Because it was, I think, a journey that was somewhere both spiritual and also musical. Some 10 years ago, ನಮ್ಮ ಗುರುಗಳಾದಂತಹ ಸುಧೀಂದ್ರ ಸರ್ ಅವರು ನಮಗೆ ಒಂದು ಉಗಾಭೋಗಗಳ ಒಂದು 800 odd ಉಗಾಭೋಗಸ್, I was asked to translate that to English. So when I started translating that, I realized that there was so much of poetry that I absolutely loved and kind of had missed to understand. So whatever simple compositions that I used to sing as a 5-year-old, ದಾಸನ ಮಾಡಿಕೋ ಎನ್ನ ಆಗಲಿ ಅಥವಾ ಸಣ್ಣ ಸಣ್ಣ ತಾರಕ ಬಿಂದಿಗೆ ಆಗಲಿ, ಈ ಥರ ಕಾಂಪೊಸಿಷನ್ಸ್ಗೆಲ್ಲನೂ ಒಳಾರ್ಥಗಳು ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳೋಂಥ ಒಂದು ಸೌಭಾಗ್ಯ ಸಿಕ್ತು. ದಟ್ಸ್ ವೆನ್ ದ ಜರ್ನಿ ಆಫ್ ಮರ್ಮಾ ಬಿಗ್ಯಾನ್, ಆ್ಯಂಡ್ ಐ ವಾಂಟೆಡ್ ಟು ಸಿಂಗ್ something like that to an audience who didn't understand Kannada. So I started looking for a lot of literature. I in fact tried translating some stuff to Hindi but failed miserably at that. So instead I realized there is already so much written, and that's when I started reading Kabir. Allinda journey shuru agiddu. I just felt that there are so many forms of devotion that people sought, the saints already prescribed, and so that's where the spiritual journey of just reading literature combined with my own journey of discovering the musician that I was within. ನನಗೆ ಚಿಕ್ಕ ವಯಸ್ಸಿಂದನೂ ಬೇರೆ ಬೇರೆ ಥರ ಸಂಗೀತ ಎಲ್ಲ ಹಾಡು ತುಂಬ ಇಷ್ಟ ಇತ್ತು, ಆದರೆ ಐ ಆಲ್ವೇಸ್ ಯೂಸ್ ಟು ಸ್ಟಿಕ್ ಟು ದಿ ಪ್ಯಾರಾಮೀಟರ್ಸ್ ಆಫ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್. ಆ್ಯಂಡ್ ಇವಾಗಲೂ ಅಷ್ಟೇ ವರ್ಣ ಹಾಡ್ಕೊಂಡ್ಮೇಲೆ ಸ್ವಲ್ಪ ಧೈರ್ಯವಾಗಿದೆ, ಬಿಕಾಸ್ ಐ ನೋ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಗೋ ಇನ್ ಟು ಸಮ್ ನಾನ್ ಫೆಮಿಲಿಯರ್ ಟೆರಿಟರೀಸ್ ಇವೆಂಚುಲಿ. ಸೊ ಆದರೆ ಬಿಕಾಸ್ ಆಫ್ ದಿ ವೆರಿ ಸ್ಟ್ರಾಂಗ್ ಫೌಂಡೇಶನ್ ದಟ್ ಮೈ ಫಾದರ್ ನಟರಾಜಮೂರ್ತಿ ಸರ್ who is sitting here and all my gurus have given me, I thought that this whole concept of Marma will be presented almost close to a kacheri format. However, there is going to be a lot of deviation from that because of the various genres of light classical and folk music that I would like to incorporate in this whole work in progress Marma. So the second composition that I'm going to sing is actually ದಾಸರ ಪದ ಒಂದು ಉಗಾಭೋಗ ಒಂದು ಹಾಡಿ. It's an invocation. Yeah, what I forgot to say about the Varnam is basically it is in Sankirtana Bhakti. It is Nama Sankirtana. ಅದರಲ್ಲಿ ನೋಡಿದ್ರೆ ಶ್ಯಾಮ ಕಲ್ಯಾಣ, ಗುಣಧಾರಿ, ಗಿರಿಧಾರಿ, ಪಾರ್ಥಸಾರಥಿ, ವೇಣುಗೋಪಾಲ, ಈ ರೀತಿಯಲ್ಲಿ ಆ ಭಗವಂತನ ನಾಮದ ಸ್ಮರಣೆ ಒಂದಾಗುತ್ತೆ. ಬಟ್ ಲೈಕ್ ಐ ಟೋಲ್ಡ್ ಯು, ಐ ಚೋಸ್ ಟು ಪುಟ್ ಇಟ್ ಇನ್ ದ ಫಾರ್ಮ್ಯಾಟ್ ಆಫ್ ಅ ವರ್ಣಂ. ಕಮಿಂಗ್ ಟು ದ ನೆಕ್ಸ್ಟ್ ಕಾಂಪೊಸಿಷನ್, ಇಟ್ ಇಸ್ ಇನ್ವೋಕಿಂಗ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಲಾರ್ಡ್. ಒಂದು ಉಗಾಭೋಗ ಹಾಡಿ ಅದಾದ ನಂತರ ಭಗವಂತ್ವದೀಯ ಚರಣೆ ಅನ್ನೋ ಒಂದು ಹಾಡನ್ನು ಹಾಡ್ತೀನಿ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮುಕುತಿ ಪಥಕೇವ ಮನ ಮಹಾರುದ್ರ ದೇವರು ಭಕುತಿ ದಾಯಕಳು ಸಿರಿ ಭಾರತಿ ದೇವಿ ಯುಕುತಿ ಶಾಸ್ತ್ರಗಳ ವನಜ ಸಂಭವನ
ಪಾತಿಯನಿತ್ತು ಪರಿಪಾಲಿಸುವ ನಮ್ಮ ಪವಮಾನನು ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮಾ ಭಕುತಿ ಜನರುಡೆಯ ನಮ್ಮ ಪುರಂದರ ವಿಠಲ ನಮ್ಮ ಪುರಂದರ ವಿಠಲ ನಮ್ಮ ಪುರಂದರ ವಿಠಲ ಜನರುಡೆಯ ನಮ್ಮ ಪುರಂದರ ವಿಠಲ ಭಕುತಿ ಜನರುಡೆಯ ನಮ್ಮ ಪುರಂದರ ವಿಠಲನು ಸತತ ಇವರಲ್ಲಿ ನಿಂತು ಕೃತಿಯ ನಡೆಸುವ ಕೃತಿಯ ನಡೆಸುವ ಕೃತಿಯ ನಡೆಸುವ ಆ
ಸಂಯೋಜನೆ ಮಾಡಿದಂಥವ್ರು ಶ್ರೀ ಲಕ್ಷ್ಮೀಕೇಶ್ವರ ಸರ್ ಅವರು. ಮತ್ತು ನನಗೆ ತುಂಬ ಚಿಕ್ಕ ವಯಸ್ಸಲ್ಲಿ, ಐ ಥಿಂಕ್ ವೆನ್ ಐ ವಾಸ್ 8 or 9, he taught it to me. It's a composition which has always stayed with me, and I thought I should make it an integral part of Marma. Our land is a land of festivals, so many festivals. Namge occasion sikkadre saku, we just like to celebrate, right? One such very beautiful festival is the festival of Holi. It's also very special and very divine, because in this particular song that I'm going to sing, which is about Holi, there is also a reference to Ras, which is the beautiful Holi dance form, which was believed to be played by Krishna himself with all his gopikas. So here is Hori Geet. उड़त गुलाल लाल भये बदरा, उड़त गुलाल लाल भये बदरा, पीला भये बदरा, हरा भये बदरा, केसर भये नीला भये पीला भये नीला भये लाल भये लाल भये बदरा बदरा। आज बिरज में हो रे रे रसिया, 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 आज बिरज में
ನಾವು ರಾಸ್ ಬಗ್ಗೆ ಮಾತಾಡಿದ್ವಿ. ಸೊ ಇಟ್ಸ್ ಅ ಲಾಜಿಕಲ್ ಸ್ಟೆಪ್ ಟು ಮೂವ್ ಅಹೆಡ್ ಟು ಮಧುರ ಭಕ್ತಿ ಆ್ಯಂಡ್ ಶೃಂಗಾರ ಭಕ್ತಿ. ಆ್ಯಂಡ್ ನಮ್ಮ ನಾಡಿನಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇಟ್ಸ್ ಜಯದೇವಾಸ್ ಅಷ್ಟಪದೀಸ್ ವಿಚ್ ಆರ್ ನೋನ್ ಆ್ಯಂಡ್ ವೆರಿ ರಿಚ್. ದೇ ಹ್ಯಾವ್ ಅ ವೆರಿ ರಿಚ್ ಕಲೆಕ್ಷನ್ ಆಫ್ ಅಷ್ಟಪದೀಸ್. ಅಷ್ಟಪದೀಸ್ನ ನಾನು ನಾರ್ಮಲಿ ತುಂಬ ಶಾಸ್ತ್ರೋಕ್ತವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲೇ ಹಾಡಿರೋ ಅಂಥ ಅಭ್ಯಾಸ ಉಂಟು ಇಲ್ಲಿವರೆಗೂ. ಆದರೆ ವೆರಿ ರೀಸೆಂಟ್ಲಿ, ಐ ಥಿಂಕ್ ಅ ಫ್ಯೂ ಇಯರ್ಸ್ ಅಗೋ, ಮೈ ಹಸ್ಬೆಂಡ್ ವಾಸ್ ಆ್ಯಕ್ಚುಲಿ ಶೇರಿಂಗ್ ಒನ್. ಹಿ ವಾಸ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಒರಿಸ್ಸಾ. ಸೊ ಅವರು ಒಂದು ಒರಿಯಾ 4 ಸಾಲುಗಳನ್ನು ನನಗೆ, ಇಟ್ ಇಸ್ ಸ್ಪಿರಿಚುವಲ್ ಪೊಯಿಟ್ರಿ ಆಫ್, ಐ ಡೋಂಟ್ ರಿಮೆಂಬರ್ ದ ನೇಮ್ ಆಫ್ ದ ಪೊಯಿಟ್, ಐ ಆಮ್ ಸಾರಿ, ಬಟ್ ಅವರು ಅದನ್ನು ಸುಮ್ಮನೆ ಹೇಳ್ತಾ ಇದ್ರು, ಅದರ ಅರ್ಥ ಏನು ಅಂತ. ಸೊ ವಿ ಶೇರ್ ಸ್ಪಿರಿಚುವಲ್ ಪೊಯಿಟ್ರಿ ನಾವು, ದಟ್ಸ್ ಜಗಳಗಳು ಕಮ್ಮಿ ಆಗಿಬಿಟ್ಟಿದೆ. ಸೊ ಹಿ ವಾಸ್ ಟೀಚಿಂಗ್ ಮೀ ದ ಮೀನಿಂಗ್ ಆಫ್ that particular line, and I thought I will incorporate it into my style of singing. And ಅದಾದ ನಂತರ ಜಯದೇವ ಅಷ್ಟಪದಿನ ಸಹ ಹಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಅ ವೆರಿ ನ್ಯೂ ಎಡಿಷನ್ ಟು ಮೈ ರೆಪರ್ಟೋರ್. ಆ್ಯಕ್ಚುಲಿ ಹೊಸದು ಇವತ್ತು ತಂತಿನೂ ಬ್ರೇಕ್ ಆಗೋಯಿತು. ಸೊ ಐ ಹೋಪ್ ದಟ್ ಇಟ್ ಹೆಲ್ಪ್ಸ್ ಮೀ. So my father is a violinist. He is one of the most accomplished violinists of our state, of our country. ಪಾಪ ತುಂಬ ಟ್ರೈ ಮಾಡಿದ್ರು ನನಗೆ ವೈಲಿನ್ ಹೇಳ್ಕೊಡೋಕ್ಕೆ, ಬಟ್ ಬೋತ್ ಆಫ್ ಅಸ್ ಐ ಕೈಂಡ್ ಆಫ್ ಲೆಟ್ ಹಿಮ್ ಡೌನ್. ಸೊ ನಮ್ಮ ತಂದೆ ಹೇಳಿದ್ರು, ಏನು ಪರವಾಗಿಲ್ಲ, 4 ತಂತಿದು ತುಂಬ ಕಷ್ಟ, ಒಂದು ತಂತಿನ ಇಟ್ಕೊಂಡು ಟ್ರೈ ಮಾಡು ಫಸ್ಟ್ ಅಂತ. ಸೊ ಐ ಗಾಟ್ ದ ಏಕ್ತಾರ, ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಪ್ಲೇ ದಿಸ್ ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಸಿಂಗ್. So this is actually inspired from Baul folk tradition anta helbodu. Jagannatho
Uh, one of the most beautiful forms of our tradition is that, beautiful things about our tradition is that ನಾವು ದೇವರನ್ನು ಯಾವ ರೀತಿಯಲ್ಲಿ ಬೇಕಾದರೂ ವಿ ಕ್ಯಾನ್ ವರ್ಷಿಪ್. ಸೊ ದೇರ್ ಆರ್ ಸೋ ಮೆನಿ ಪಾತ್ಸ್. ಕೆಲವರು ಕರ್ಮದ ಮಾರ್ಗವನ್ನು ಆಯ್ಕೊಳ್ತಾರೆ, ಕೆಲವರು ಸಮ್ ಪೀಪಲ್ ಚೂಸ್ ದ ಪಾತ್ ಆಫ್ ಧರ್ಮ, some people choose the path of marma. So we all have our own ways of expressing our devotion towards the Lord. One of the most beautiful things about it is also that you can even show all your frustration and your anger, and you can even insult the Lord in the form of ninda stuti. But ಏನು ಅಂತಂದರೆ ಆ ಒಂದು ಇನ್ಸಲ್ಟ್ನಲ್ಲಿ praise kuda adigide. So there is praise which is hidden in the insult that is hurled at the Lord. ಇಂಥ ಒಂದು ನಿಂದಾ ಸ್ತುತಿ ಅನ್ನುವಂಥ ಥೀಮ್ಗೆ when I was actually translating one of the Uga Bhogas that my sir gave me, ತುಂಬ ಒಂದು ಬ್ಯೂಟಿಫುಲ್ Uga Bhoga that I came across was, ನಿನ್ನಂಥ ತಂದೆ ಎನಗುಂಟು ನಿನಗಿಲ್ಲ. You don't have the kind of father that I do. ಇದು ದೇವರಿಗೆ ಹೇಳ್ತಾ ಇರೋದು. It's being addressed to the Lord. You don't have the kind of Lord that I have. ನಿನ್ನಂಥ ಸ್ವಾಮಿ ಎನಗುಂಟು ನಿನಗಿಲ್ಲ. ನಿನ್ನಂಥ ದೊರೆ, you don't have the kind of king and Lord that I do. ನೀನೇ ಪರದೇಸಿ, and therefore you are the outcast. ನಾನೇ ಸ್ವದೇಸಿ. I am the one who rightfully belongs here. ನಿನ್ನರಸಿ ಲಕುಮಿ ಎನಗೆ ತಾಯಿ ಉಂಟು. She is my mother. ಎನಗಿದ್ದ ತಾಯಿ ತಂದೆ ನಿನಗ್ಯಾರು ತೋರೋ ಪುರಂದರ ವಿಠಲ ಅಂತ. ವೇರ್ ಡು ಯು ಹ್ಯಾವ್ ದ ಕೈಂಡ್ ಆಫ್ ಪೇರೆಂಟ್ಸ್ ದಟ್ ಐ ಡು, ವೇರ್ ಡು ಯು ಹ್ಯಾವ್ ದ ಕೈಂಡ್ ಆಫ್ ಮದರ್ ಆ್ಯಂಡ್ ಫಾದರ್ ದಟ್ ಐ ಡು ಅಂತ. ಇದು ಪುರಂದರದಾಸರ ಒಂದು ನಿಂದಾ ಸ್ತುತಿ. ಆ ಸ್ತುತಿಯಲ್ಲಿ ಅಡಗಿರುವಂತಹ ದ ಪ್ರೇಸ್ ದಟ್ ಇಸ್ ಹಿಡನ್ ಇನ್ ಇಟ್ ಈಸ್ ಅನ್ಮ್ಯಾಚ್ಡ್. ವೆನ್ ಐ ವಾಸ್ ಆಲ್ಸೋ reading about other forms of poetry in which there is ninda stuti, one composition that came my way was Pandhariche Bhut Mothe Alya Gelya Zhadpe Vate. This is actually an abhanga which is written by Tukaram, one of the Warkari poets of Maharashtra. ಇದರಲ್ಲಿ ತುಂಬ ಸ್ವಾರಸ್ಯವಾಗಿ, very beautifully, Tukaram says, Pandhariche Bhut Mothe, he compares Lord Panduranga Swami to a bhoot, ಒಂದು ದೆವ್ವಕ್ಕೆ ಹೋಲಿಸ್ತಾರೆ. And he says, Pandhariche bhootu mothe alya gelya zhadpi vate. There is a very ferocious ghost in this whole wild forest of Pandharpur. Alya gelya zhadpi vate. Whoever crosses that path, he scares them. Bahukechari charana. It's a very, very scary, deadly, wild forest. Bhaga he vede hoye mana. You don't cross that path, because if you do, it's going to mess with your head. It's going to turn you crazy. And then he warns, Zaunaka koni, tithe zaunaka koni. Yaru hogbedi, akade yaru hogbedi. Ze gele, the one who goes, nahi ale paratoni. He is not going to come back. They are not going to return. And how does Tukaram know this? Tuka Pandarisi gela. Tuka went to Pandharpur. Punaha janma nahi ala. He was freed of the cycle of birth and death, and so he never came back. That's why he compares the Lord to a bhoot, and he compares the forest, the city of Pandharpur, to a forest. So here is Ninda Stuti, where I'll be singing Anuga Bhoga by Purandaradasa and this composition. ನಿನ್ನಂಥ ತಂದೆ, ನಿನ್ನಂಥ ತಂದೆ ಎನಗುಂಟು ನಿನಗಿಲ್ಲ. ನಿನ್ನಂಥ ಸ್ವಾಮಿ ಎನಗುಂಟು ನಿನಗಿಲ್ಲ. ನಿನ್ನಂಥ ದೊರೆಯು ಎನಗುಂಟು ನಿನಗಿಲ್ಲ. ನೀನೇ ಪರದೇಸಿ, ನಾನೇ ಸ್ವದೇಸಿ.
ಎನಗೆ ತಾಯಿಯುಂಟು ಎನಗೆತ್ತ ತಾಯಿ ತಂದೆ ನಿನಗ್ಯಾರು ತೋರೋ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ पंढरीचे भूत मोठे आल्या गेल्या झडपी वाटे 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 पंढरीचे भूत मोठे पंढरीचे भूत मोठे आल्या गेल्या झडपी वाटे पंढरीचे भूत मोठे आल्या गेल्या झडपी वाटे भाऊ केसरी चरारा बागा हे वेड होय मन भाऊ केसरी चरारा बागा हे वेड होय मन पंढरीचे भूत मोठे आल्या गेल्या झडपी वाटे पंढरीचे भूत मोठे आल्या गेल्या झडपी वाटे जाऊ नका कोणी तिथे जाऊ नका कोणी 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 जे गेले नाही आले परतोनी जे गेले नाही आले परतोनी पंढरीचे भूत मोठे आल्या गेल्या झडपी वाटे पंढरीचे भूत मोठे आल्या गेल्या झडपी वाटे तुका पंढरीचे गेला 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 पुन्हा जन्म नाही आला तुका पंढरीचे गेला पुन्हा जन्म नाही आला पंढरीचे भूत मोठे आल्या गेल्या झडपी वाटे पंढरीचे भूत मोठे आल्या गेल्या झडपी वाटे केसरी चरण बघा हे वेड होय मन पंढरीचे भूत मोठे आल्या गेल्या झडपी वाटे पंढरीचे भूत मोठे आल्या गेल्या झडपी वाटे आल्या गेल्या झडपी वाटे आल्या गेल्या झडपी I'm sure all of you all here also must have experienced at some point or the other, except for the little kids of course, that probably we are all in some sort of a maya, isn't it? And we don't know where this maya is, we don't know where we are. At least I have felt it many times. And I came across a very beautiful composition very early in my childhood, and without really knowing the meaning of the composition, I used to sing it. It's called Ni Mayayolago, written by Kanakadasa. He very beautifully explains how
So this term ni itself, there's a lot of maya in it because it can mean a lot of things. It can mean just ourselves, ni maya yolago. It could be the person. It could be ni maya yolago. It could be the Lord himself. And it could also be the Atma and the Paramatma being one, ni maya yolago. So the whole of the cosmos being just one. So ni maya yolago, ninnolu mayayo. And who created all this? Have we created the Maya? Or do we dwell in Maya? Or does Maya dwell in us? Who created it? Ni dehadolago ninnolu dehavo. Where does it end? Where does your deha end? Where does your mind begin? And the verses go on like this. Bayalu alayadolago. Does the temple reside within the premises? Or ಸೊ ನಾವು ಚಪ್ಪಲಿ ಬಿಟ್ಬಿಟ್ಟು ಹೊರಗಡೆ ದೇವಸ್ಥಾನದ ಒಳಗಡೆ ಹೋಗ್ತೀವಿ. ವಿ ಥಿಂಕ್ ದಟ್ ವಿ ಹ್ಯಾವ್ ಲೆಫ್ಟ್ ಇಟ್ ಬಿಯಾಂಡ್ ದ ಬೌಂಡ್ರಿ. ವಿ ಡೋಂಟ್ ನೋ ವೇರ್ ದ ಬೌಂಡ್ರಿ ಆ್ಯಕ್ಚುಲಿ ಬಿಗ್ಯಾನ್. ಇಫ್ ದಟ್ಸ್ ವೇರ್ ದ ಟೆಂಪಲ್ ಎಂಡ್ಸ್ ಆರ್ ಬಿಗಿನ್ಸ್, ವಿ ಡೋಂಟ್ ನೋ. ಬಯಲು ಆಲಯದೊಳಗೋ, ಆಲಯವು ಬಯಲೊಳಗೋ, ಬಯಲು ಆಲಯವೆರಡು ನಯನದೊಳಗೋ. ಆರ್ ಇಸ್ ಇಟ್ ಇನ್ ದ ಸೈಟ್, ಇನ್ ದ ವೇ ವಿ ಲುಕ್ ಆಟ್ ಇಟ್? ಇಸ್ ಇಟ್ ಇನ್ ದ ಐ? ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದೊಳಗೋ. We don't know if we are led by our eyes, sight, and therefore we perceive, or because we perceive we see something. Nayana buddhigaleradu ninnolagu. They could be either within you, or within the Lord, or within the cosmos, within the Brahman. And so on and on the paragraphs go on. The last paragraph he says, Kusumadolu gandhavu. Does the fragrance reside in the temple, inside the flower, or does the flower reside inside the fragrance? Because fragrance na vyapti jasti. So ಆ ವ್ಯಾಪ್ತಿಯಲ್ಲಿ ಹೂವು ಇದೆಯೋ ಅಥವಾ ಹೂವಿನಲ್ಲೇ ಫ್ರೇಗ್ರೆನ್ಸ್ ಅಡಗಿದೆಯೋ? ಕುಸುಮ ಗಂಧಗಳೆರಡು ಘ್ರಾಣದೊಳಗು, ಆರ್ ಆದಿ ಇನ್ ದ ಬ್ರೆತ್ ದಟ್ ವಿ ಟೇಕ್ ಇನ್. ಅಂಡ್ ಅಸಮಭವಕ್ಕಾಗಿ ನೆಲೆ ಆದಿ ಕೇಶವರಾಯ, ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗೋ. ಇಟ್ಸ್ ನಾಟ್ ಇನ್ ಮೈ ಕೆಪಾಸಿಟಿ ಟು ಜಡ್ಜ್. ಸೊ ನನ್ನ ಅಳವಲ್ಲ, ಇಟ್ಸ್ ನಾಟ್ ಇನ್ ಮೈ ರೇಂಜ್. ಐ ಮಸ್ಟ್ ಥ್ಯಾಂಕ್ ಶ್ರೀಮಾತಾ, ಐ ಡೋಂಟ್ ನೋ ಇಫ್ ಶಿ ಹಸ್ ಕಮ್ ಹಿಯರ್, ಶ್ರೀಮಾತಾ ರಮಣನ್, who helped me translate this for a project. So big thanks to her for this. And I know I'm talking a lot, but there's a lot to say. So this song, I've composed it in a raga called Gopriya, which is in the Carnatic tradition, which is also called the whole tone scale in the Western tradition. So idar beauty ಏನಂದ್ರೆ ಸರಿ ಗ ಮ ದ ನಿ ಸಾ ಸ ನಿ ದ ಮ ಗ ರಿ ಸಾ. ಸಾ ಮತ್ತೆ ರಿ ನಡುವಿನ ಅಂತರವೇನಿದೆ ಅದೇ ಪ್ರತಿಯೊಂದು ಸ್ವರದ ನಡುವಿನ ಅಂತರ. ಇಟ್ಸ್ ಅ ಹೋಲ್ ಟೋನ್, ಒನ್ ಟೋನ್ ಡಿಫರೆನ್ಸ್. ತರ, ದ ಡಿಸ್ಟೆನ್ಸ್ ಬಿಟ್ವೀನ್ ದಟ್ ಇಸ್ ತರ ತರ ರ ರ ತರ ರ ರ ಸ ನಿ ದ ಮ ಗ ರಿ ಸಾ. ಸೊ ಬಿಕಾಸ್ ಇಟ್ ಇಸ್ ಸ್ಟ್ರಕ್ಚರ್ಡ್ ಇನ್ ದಿಸ್ ಮ್ಯಾನರ್, ಯಾವ ಸ್ವರದಿಂದ ನಾವು ಷಡ್ಜ ಮಾಡ್ಕೊಂಡು ಹಾಡಿದ್ರೂ ಅದು ಇದೇ ರಾಗವನ್ನು ನಮಗೆ, ಇಟ್ ಗಿವ್ಸ್ ಅಸ್ ದ ಸೇಮ್ ರಾಗ. ಸರಿ ಗ ಮ ದ ನಿ ಸಾ ಸ ನಿ ದ ಮ ಗ ರಿ ಸಾ, ರಿ ಗ ಮ ದ ನಿ ಸ ರಿ ಸ ನಿ ದ ಮ ಗ ರಿ ಸಾ, ಗ ಮ ದ ನಿ ಸ ರಿ ಗ ಸ ನಿ ದ ಮ ಗ ರಿ ಸಾ, ಮ ದ ನಿ ಸ ರಿ ಗ ಮ ಸ ನಿ ದ ಮ ಗ ರಿ ಸಾ, ಸ ನಿ ದ ಮ ಗ ರಿ ಸಾ, ಸ ನಿ ದ ಮ ಗ ರಿ ಸಾ, ಸ ನಿ ದ ಮ ಗ ರಿ ಸಾ. So because there is a lot of maya in this also, I thought I will compose it in this raga. It's called Ni Maya Yolago. Gopriya, Gopriya.
ಮಾಯೆಯೊಳಗೋ ನೀ ಮಾಯೆಯೊಳಗೋ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೊ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೊ ನೀ ಮಾಯೆಯೊಳಗೋ ನೀ ದೇಹದೊಳಗೋ ನಿನ್ನೋಳು ದೇಹವೋ ನೀ ಮಾಯೆಯೊಳಗೋ ಬಯಲು ಆಲಯದೊಳಗೋ ಆಲಯವೋ ಬಯಲೊಳಗೋ ಬಯಲು ಆಲಯದೊಳಗೋ ಆಲಯವೋ ಬಯಲೊಳಗೋ ಬಯಲು ಆಲಯವೆರಡು ನಯನದೊಳಗೋ ಬಯಲು ಆಲಯವೆರಡು ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಡು ನಿನ್ನೊಳಗೋ ನಯನ ಬುದ್ಧಿಗಳೆರಡು ನಿನ್ನೊಳಗೋ ನಿನ್ನೊಳಗೋ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೊ ನೀ ಕುಸುಮದೊಳು ಗಂಧ ಕುಸುಮ
Thank you. In the various forms of bhakti that we come across, there is also this beautiful form of bhakti called Nirguni Stuti. ಅಂದರೆ ನಾವು ಪ್ರಿಸ್ಕ್ರೈಬ್ಡ್ ಪಾತ್ನೇ ಫಾಲೋ ಮಾಡಬೇಕಾಗಿಲ್ಲ, ದೀಪನೇ ಹಚ್ಕೊಂಡು ದೇವಸ್ಥಾನಕ್ಕೆ ಹೋಗ್ಕೊಂಡು ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಪಾತ್ ಆಫ್ ಭಕ್ತಿ, ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಫಾರ್ಮ್ ಆಫ್ ಭಕ್ತಿ ವೇರ್ ಯು ಕ್ಯಾನ್ ನಲಿಫೈ ಎವ್ರಿಥಿಂಗ್ ಎಲ್ಸ್ ಆ್ಯಂಡ್ ಯು ಕ್ಯಾನ್ ಸೇ ನಾನು ಭಗವಂತನ ನನ್ನ ಮನಸ್ಸಿನಲ್ಲೇ ಸ್ಮರಣೆ ಮಾಡ್ಕೋತೀನಿ, ಅಥವಾ ನನ್ನ ಕಾರ್ಯಗಳಲ್ಲೂ ವಾಟ್ ಎವರ್ ಆ್ಯಕ್ಷನ್ಸ್ ದಟ್ ಐ ಟೇಕ್ ಅಪ್ ಐ ವಿಲ್ ಡೂ ಇಟ್ ಇನ್ ದ್ಯಾಟ್. ಆ್ಯಂಡ್ ಸೊ ದೆರ್ ವಾಸ್ ದಿಸ್ ಟೈಮ್ ವೆನ್ so it's a story, I have to tell you a story, but I'll also sing it as a song. There was this time that a few years ago when I was going, I wanted to go to a temple. ನಿಮ್ಗೆಲ್ರಿಗೂ ಈ ಅನುಭವ ಆಗಿದೆಯೋ ಅಲ್ವೋ ಗೊತ್ತಿಲ್ಲ, ದಟ್ ಯು ವಾಂಟ್ ಟು ಗೋ ಟು ಅ ಟೆಂಪಲ್ ಬಟ್ ಹೋದ ತಕ್ಷಣ ಅಲ್ಲಿ ದೇವಸ್ಥಾನ ಬಾಗಿಲು ಹಾಕ್ಬಿಟ್ಟಿರುತ್ತೆ. ಸಮ್ಟೈಮ್ಸ್ ಪೂಜಾರಿ ಬಂದಿರಲ್ಲ, ಅಥವಾ ಏನೋ ಪಾಪ ಅವ್ರಿಗೆ ಏನೋ ತೊಂದರೆ ಇದ್ದಿರುತ್ತೆ, ಸಮ್ ಡಿಲೇ ಆರ್ ಸಮಥಿಂಗ್, ಬಟ್ ವಿ ಟೇಕ್ ಇಟ್ ಆಸ್ ಅ ಸೈನ್. ವಿ ಥಿಂಕ್ ಅಯ್ಯೋ, ದಿಸ್ ಆ್ಯಕ್ಚುಲಿ ಹ್ಯಾಪನ್ ಟು ಮೀ. मैं गई थी मंदिर मिलने भगवान से, पर लगा रहा मंदिर में ताला, तो बोले भगवान. ನನಗೆ ಆತಂಕ ಆಗೋ ಮುಂಚೆನೇ ಒಂದು ಆಕಾಶವಾಣಿ ಕೇಳಿಸ್ತು. ಐ ವಾಸ್ ನಾಟ್ ಹ್ಯಾಲ್ಯೂಸಿನೇಟಿಂಗ್, ಐ ಪ್ರಾಮಿಸ್. बोले भगवान ओ प्यारी, बोले भगवान है कैसी जगह जहां हम मिल सकते हैं इस मंदिर के पार. ಇಲ್ಲಿಂದ ಹೊರಗಡೆ ಇರೋ ಒಂದು ಜಾಗದಲ್ಲೂ ನಾವು ವಿ ಕ್ಯಾನ್ ಮೀಟ್. बोले भगवान है कैसी जगह जहां हम मिल सकते हैं इस मंदिर के पार. तो मैं पूछी है वो कौन सी जगह, तो बोले भगवान क्या बोले? झांक अपने दिल के अंदर, ನಿನ್ನ ಮನಸ್ಸಿನಲ್ಲಿ ಇಣಕಿ ನೋಡು ಅಂತ ಹೇಳಿದ್ರು. झांक अपने दिल के अंदर, ನೀವು ಯು ಹ್ಯಾವ್ ಟು ಕ್ಲಾಪ್. झांक अपने दिल के अंदर, झांक अपने दिल के अंदर, वो बोले हे बोले झांक अपने दिल के अंदर, बोले भगवान झांक अपने दिल के अंदर, बोले भगवान झांक अपने दिल के अंदर, वो बोले हे बोले झांक अपने दिल के अंदर, बोले भगवान झांक अपने दिल के अंदर. And it was a long conversation. हूँ नहीं मैं मंदिर में, मस्जिद में, गिरजाघर में, हूँ नहीं मैं मंदिर में, मस्जिद में, गिरजाघर में, और तुम हो के मुझे ढूंढते हो त्योहारों में. हूँ नहीं मैं मंदिर में, मस्जिद में, गिरजाघर में, और तुम हो के मुझे ढूंढते हो त्योहारों में. गली गली शहर शहर पहाड़ जंगल चलते थकते तुम बोले भगवान, वो बोले हे बोले झांक अपने दिल के अंदर, झांक अपने दिल के अंदर, वो बोले हे बोले झांक अपने दिल के अंदर. ಎಲ್ಲರೂ ಉಪವಾಸ ಮಾಡ್ತೀರಲ್ಲ, ನಾನು ಮಾಡ್ತಿದ್ದೆ, ತುಂಬ ಜಾಸ್ತಿ ಮಾಡ್ತಾ ಇದ್ದೆ ಒಂದು ಟೈಮಲ್ಲಿ. ಆ್ಯಂಡ್ ಒಂಥರ ಇಟ್ ವಾಸ್ ಲೈಕ್ ಅ ಟ್ರೇಡ್.
ನಾನು ಇವತ್ತು ಉಪವಾಸ ಮಾಡಿಬಿಟ್ರೆ ನನಗೆಲ್ಲ ಒಳ್ಳೇದಾಗ್ಬಿಡುತ್ತೆ, ಏನು ಏನೋ ಕಷ್ಟಗಳು ಬರಲ್ಲ ಅಥವಾ ಏನೋ ಅಡ್ಡಿ ಆತಂಕಗಳು ಬರಲ್ಲ ಅಂತ. ಆಮೇಲೆ ಸ್ವಲ್ಪ ವರ್ಷದ ಕೆಳಗೆ ನನ್ನ ಮಗ ಹುಟ್ಟಿದಾಗ ನನಗನ್ನಿಸ್ತು, ಒಂದಿನ ಬಂದು ಅಮ್ಮ ನಾನು ಇವತ್ತೆಲ್ಲ ಉಪವಾಸ ಮಾಡ್ತೀನಿ, ನಾಳೆ ನನಗೆ ಇದನ್ನು ಕೊಡಿಸ್ತೀಯಾ ಅಂತಂದರೆ ನಾಲ್ಕು ಬಿಗ್ಯಾಣ ಅನ್ಸುತ್ತೆ ಅಲ್ವಾ. ಬಿಕಾಸ್ ಐ ಡೋಂಟ್ ವಾಂಟ್ ಹಿಮ್ ಟು ಫಾಸ್ಟ್, ಐ ವಾಂಟ್ ಟು ಸ್ಲೀಪ್ ಹಿಮ್, ಐ ವಾಂಟ್ ಹಿಮ್ ಟು ಈಟ್ ಆ್ಯಂಡ್ ಸ್ಲೀಪ್ happily and peacefully. So this is what I felt at that moment, that probably God felt very misunderstood. And so there was this line which came to me which says, मैं चाहूं कि तुम सो भर पेट राते, मैं चाहूं कि तुम सो भर पेट राते, पर तुम हो के उपवास करते बैठे, मैं चाहूं कि तुम सो भर पेट राते, पर तुम हो के उपवास करते बैठे, मूर्तियों को सजाकर सागर में डुबाकर तुम बोले वो बोले हे बोले, झांक अपने दिल के अंदर, झांक अपने दिल के अंदर, बोले भगवान झांक अपने दिल के अंदर, वो बोले हे बोले, झांक अपने दिल के अंदर, बोले भगवान झांक अपने दिल के अंदर, since Marma is about Bhakti and Sufi saints and the compositions written by them, I also wanted to present a Sufi composition in the format of a Qawwali. But Qawwaliಗೆ ಎಲ್ಲರೂ ಕ್ಲಾಪ್ ಮಾಡಬೇಕು ಪ್ಲೀಸ್, ಅದರ್ವೈಸ್ ಇಟ್ ವೋಂಟ್ ವರ್ಕ್. ಈ ಕವಾಲಿ ಹಾಡೋ ಮುಂಚೆ 3 So I'll sing 3 nazms before I sing the actual Qawwali. Sufism ಅಲ್ಲಿ we always we find this term ishq ಅನ್ನೋ ಒಂದು ಪದವನ್ನು ನಾವು ತುಂಬ ಕೇಳ್ತೀವಿ. Ishq easily translates to love, but it also means divine love. ಅದನ್ನು ನಾವು ಯಾವುದೇ ಕಾಂಟೆಕ್ಸ್ಟ್, ಇನ್ಫ್ಯಾಕ್ಟ್ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಪ್ಯೂರೆಸ್ಟ್ ಫಾರ್ಮ್ಸ್ ಆಫ್ ಡಿವೋಷನ್ ಇಸ್ ಟು ಜಸ್ಟ್ ಲವ್ ಸಂಬಡಿ ಅಲ್ವಾ, ಟು ಹೋಲ್ ಹಾರ್ಟೆಡ್ಲಿ ಟು ಜಸ್ಟ್ ಲವ್ ಸಂಬಡಿ ಆ್ಯಂಡ್ ಟು ನಾಟ್ ಟು ಬಿ ಏಬಲ್ ಟು ಅಡ್ಮೈರ್, ಅಪ್ರಿಷಿಯೇಟ್ ಆ್ಯಂಡ್ ಟು ಜಸ್ಟ್ ಪುಟ್ ದೆಮ್ ಆನ್ ಅ pedestal and worship them. But the context in which the term ishq is used in a very divine way. So ಈ ಒಂದು ನಾನು ಹಾಡಲಿರುವ ಈ ಒಂದು ನಜಮ್ನಲ್ಲಿ ಗುಲಾಮ್ ಫರೀದ್ ಅನ್ನೋ ಒಬ್ಬರು ಪೊಯಿಟ್, ಹಿ ಸೇಸ್, ಇಶ್ಕ್ ತೆ ಆತಿಶ್ ನೋಯಿ ಬರಾಬರ್, ಫೈರ್ and love or more or less look the same, and he is talking about the love that the Lord, that he has for the Lord. Another thing about Sufism is that the Lord is the ultimate male and all the devotees are female, just the way we also see in some of our literature all the devotees are female. And so you see, मैं हो गई मतवारी, the male poet always writes assuming the role of a female devotee. Ishq te aatish nohi barabar, love and fire seem the same.Ovat ishq da taut kehra, but they say that the pain of ishq is much deeper. Aatish sare khakte kanera, aatish fire burns all the material physical things that you see. Ate ishq sare dil jera, but ishq is the one which burns your heart. Aatish no pani bujave, if there is a fire you can put it out with water. Te dasso ishq da daru kehra, they say that intoxication is the solution to ishq. Ghulam Farida, uthe kuch nahi bachda, nothing is left, jithe
इश्क ने ला लिया डेरा. अगर इश्क ने डेरा लगा दिया तो कुछ नहीं बचता. So this is इश्क ते आतिश नुई बराबर. ಸರಿಯಾಗಿ ಸ್ವರದಲ್ಲಿ ಹಾಡದ್ಲಪ್ಪ. She cried. I thought it was a Shehnai. I was like, where, who came? इश्क ते आतिश नुही बराबर उते इश्क दा ताउत खैरा आतिश सारे खकते कनेरा अते इश्क सारे दिल जे गुलाम फरीदा पीर फरीदा गुलाम फरीदा पीर फरीदा उथे कुछ नहीं बचदा उथे कुछ नहीं बचदा जिथे इश्क ने ला लिया डेरा. The next one is, yes, please do. आपिया इन नैनन में पलक ढाप तो हिलो. O beloved, please come to me. I shall capture you in my eyelids. ना मैं देखूं गैर को, I shall not look at anyone else. ना मैं तोहे देखने हूँ, I shall not allow you to look at anyone else either. Possessive, huh? काजर डारू किरकिरा जो. Even if I try to apply kajal in my eye, surma diya na jaye. Kirkira, there is a sort of an irritation in the eye, even if I try to apply kajal, because jin nainan mein pee base, when the Lord resides in your eyes, to दूजा कौन समाए. There is no place for anybody else and not even kajal. Here the reference is to actually alankara. Andre when we kind of ಸನ್ಯಾಸತ್ವ ತಗೊಂಡಾಗ್ಲೂ ಸಹ ಎಲ್ಲ ತರಹದ ಅಲಂಕಾರಗಳನ್ನು ತ್ಯಜಿಸೋದು ಒಂದು ಪದ್ಧತಿ. ಸೊ he says as the female devotee, he says that there is no place for anything else, even for alankara. इन नैनन में पलक ढाप तो है लो. पिया पिया इन नैनन में पलक ढाप तो है लो. ना मैं देखूं गैर को, ना मैं देखो गैर को,
शर्माया न जा, जिन नैनन में पी बसे तो, जिन नैनन में पी बसे तो, दूजा कौन The next nazm is Khusro Bazi Prem Ki. Oh, Khusro is saying that I shall play the game of love, Bazi Prem Ki, मैं तो पी के संग. I shall play the game of love with the Lord Himself. जीत गई तो पिया मोरे. If I win, the Lord is mine. हार गई तो मैं पी के संग. If I lose, I am with Him. So it is a win-win situation anyways. खुसरो बाजी प्रेम की, खेलूं मैं तो पी के संग. जीत गई पिया मोरे, जीत गई पिया मोरे, हार गई पी के नाल. ओ किन्ना सोना तेनू रब ने बनाया, किन्ना सोना तेनू रब ने बनाया, किन्ना सोना तेनू रब ने बनाया, किन्ना सोना तेनू रब ने बनाया. दिल कर देखदा रवा, किन्ना सोना तेनू रब ने बनाया, किन्ना सोना तेनू रब ने बनाया. दिल कर देखदा रवा, दिल मुर्दा नी लख समझाया, दिल
Thank you. We're almost coming to the end of the concert. Still have a lot of compositions to do. ಒಂದು ಹಾಡಿದೆ, ನೀವೆಲ್ಲರೂ ಸಹಕರಿಸಿದ್ರೆ ಅದನ್ನು ಹಾಡಬಹುದು. ತುಂಬ ತುಂಬ ಸಿಂಪಲ್ಲಾಗಿ ವಿ ಕ್ಯಾನ್ ಸ್ಟಾರ್ಟ್. ಏನು ಅಂತಂದರೆ ದಿಸ್ ಆ್ಯಕ್ಚುಲಿ ಹ್ಯಾಪನ್ ಟು ಮೀ. ಸೊ ಯಾವಾಗಲೂ ನಾನು ಯೋಚನೆ ಮಾಡ್ತೇನೆ, ಯೂಶಲಿ ವೆನ್ ವಿ ಹ್ಯಾವ್ ಅ ಬ್ಯಾಡ್ ಡೇ ಆರ್ ವೆನ್ ಯು, ಕೆಲವರು ದೇವ್ರ ಹತ್ರ ದೀಪ ಹಚ್ಕೊಂಡು ಕೂತ್ಕೋತೀವಿ, ಕೆಲವರು ವಿ ಜಸ್ಟ್ ಗೋ ಔಟ್ ಫಾರ್ ಅ ವಾಕ್, ಸಮ್ ಆಫ್ ಅಸ್ ವಿ ಜಸ್ಟ್ ಗೋ ಅಂಡ್ ವಾಚ್ ಅ ಮೂವಿ ಆರ್ ಸಮಥಿಂಗ್ ಲೈಕ್ ದಿಸ್. ಬಟ್ ನನಗೆ ಬೇಜಾರಾದಾಗ ಹಮ್ ಜಾಕೆ ಸುರ್ ಪಕಡ್ ಲೇತೆ ಹೈ, ಹೋಗ್ಬಿಟ್ಟು ತಂಬೂರಿ ಶ್ರುತಿ ಆನ್ ಮಾಡಿಕೊಂಡು ಒಂಚೂರು ಹಾಡ್ಕೊಂಡ್ಬಿಟ್ರೆ ನೆಮ್ಮದಿಯಾಗಿರುತ್ತೆ ಮನಸ್ಸು. ಸೊ ಐ ಥಾಟ್ ವಿ ಶುಡ್ ಜಸ್ಟ್ ಟ್ರೈ ಇಟ್ ಎಸ್ ಸೋಷಿಯಲ್ ಎಕ್ಸ್ಪೆರಿಮೆಂಟ್. ಎಲ್ಲರೂ ಒಂದ್ಸತಿ ಹಾಡ್ತೀರಾ? ಯಾ ಜೋರಾಗಿ ಹಾಡ್ಬೇಕು. ನಮ್ಮ ಬಾಂಬೆಲೆಲ್ಲ ತುಂಬ ಚೆನ್ನಾಗಿ ಹಾಡ್ತಾರಪ್ಪ. ಪ್ಲೀಸ್ ಯು ಹ್ಯಾವ್ ಟು. ನಂಗೆ ಹೋಗಿ ಹೇಳಬೇಕಲ್ಲ.
please, you have to sing really loud. We'll start with very small, short swaras and then we'll see how it goes. Okay? My friends ella MBS college navalla bandidare. So grateful that they have come today. Feels like family reunion. ಇದು ಶ್ರುತಿ ಒಂಚೂರು ತಕ್ಷಣ ಸಾ ಹಾಡ್ತೀರಾ? ಸಾ ಸಾ. ಓಕೆ, ಸೊ ಜಸ್ಟ್ ಸುಮ್ಮನೆ ಟ್ರೈ ಮಾಡೋಣ. ಶಂಕರಾಭರಣ ರಾಗ. ಓಕೆ, ಸಾ ರಿ ಗ ಮ ಎಷ್ಟು ಶ್ರಾವ್ಯವಾಗಿದೆ. ಸಗರಿ ಮಗ ಪ ರೇ ಮಗ ಪ ಮದ ಸನಿ ಸದ ಗಮನಿದ ಮ ಪಗರಿ. ತುಂಬಾ ಕಷ್ಟ, ಎಲ್ಲ ಕರೆಕ್ಟ್ ಮಾಡ್ಬಿಡ್ತಾ ಇದ್ದಾರೆ. ಸರಿ ಸಗರಿ ಮಗ ಪ ಮದ ಮನಿದ ಸ. Okay, finally. Sarida Baba Garisa. So, I work in the ad industry. So, ನಮಗೆ ಏನಂದ್ರೆ ಎಲ್ಲದಕ್ಕಿಂತ ಮುಖ್ಯ ದ ಟ್ಯಾಗ್ ಲೈನ್. ಅಂದರೆ ಯಾವುದಾದ್ರು ಒಂದು ಪ್ರಾಡಕ್ಟ್ ಇದ್ರೆ ಅದಕ್ಕೆ ಟ್ಯಾಗ್ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಅನ್ಕೋತಾ ಇದ್ದೆ ನನಗೇನು ಟ್ಯಾಗ್ ಲೈನ್ ಅಂತ. ಸೊ ಐ ಥಾಟ್ ಫಾರ್ ಎ ಕಾನ್ಸೆಪ್ಟ್ ಲೈಕ್ ದಿಸ್: ಸುರ್ ಪಕಡೋ और हम भूल जाओ. So this is a tagline. ಇವಾಗ ನಾವು ಇದಕ್ಕೆ ಕಲ್ಪನಾ ಸ್ವರ ಹಾಡಬೇಕು. ಹೇಗೆ ಅಂದ್ರೆ ಸರಿ ಗ ಮ ಪದ ನಿ ರಿ ಸುರ್ ಪಕಡೋ और हम भूल जाओ. ಸರಿ ಗ ಮ ಪದ ನಿ ಸುರ್ ಪಕಡೋ और हम भूल जाओ. ಅಯ್ಯೋ, ಯಾರು ಈ ಕಡೆ ಯಾರು ಹಾಡ್ತಾ ಇಲ್ಲ. ಎಷ್ಟು ಜನ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ಹಾಡಿಪ್ಪ, ವೈ ಯು ಹೆಸಿಟೇಟಿಂಗ್? ಸರಿ ಗ ಮ ಪದ ನಿ ರಿ ಸುರ್ ಪಕಡೋ और हम भूल जाओ. ಸರಿ ಗ ಮ ಪದ ನಿ ರಿ ಸುರ್ ಪಕಡೋ और हम भूल जाओ. ಓಕೆ, ತುಂಬಾ ಇಟ್ ಇಸ್ ಟೂ ಹೈ ಐ ಗೆಸ್. ಓಕೆ, ಅದರಲ್ಲೇ ಆ್ಯಕ್ಚುಲಿ ಗಮ್ ಎಲ್ಲ ಅದರಲ್ಲೇ ಹೊರಟೋಗುತ್ತೆ. ಬಿಕಾಸ್ ಯು ಆರ್ ಟ್ರೈಂಗ್ ಸೋ ಹಾರ್ಡ್ ಟು ರೀಚ್ ದಟ್ ನೋಟ್. ಅದರಲ್ಲೇ ನಾವು ಅರ್ಧ ಮರ್ತು ಬಿಡ್ತೀವಿ. ನಮ್ಮ ದುಃಖ ಏನಿತ್ತು, ವೈ ಡಿಡ್ ವಿ ಸ್ಟಾರ್ಟ್ ಅಂತ. ಸೊ ಇವಾಗ ಏನು ಅಂತಂದರೆ ಇದನ್ನೇ ತಾಳದಲ್ಲಿ ಹಾಡಬೇಕು. ಓಕೆ, ಸೊ ಸರ್ ನುಡಿಸ್ಕೊಂಡು ಬರ್ತಾರೆ. ನಾನು ಒಂದು ಲೈನ್ ಹಾಡ್ತೀನಿ, ನೀವು ಒಂದು ಲೈನ್ ಹಾಡಿ. ಸುರ್ ಪಕಡೋ ಗಮ್ ಭೂಲ್ ಜಾओ, ವಿ ಶುಡ್ ಸಿಂಗ್ ಇಟ್ ಟುಗೆದರ್. ಓಕೆ ಓಕೆ, ಸೊ ಸರಿ ಗ ಮ ಪದ ನಿ ರಿ ತಕ್ಷಣ ತಗೋಬೇಕು. ಸರಿ ಗ ಮ ಪದ ನಿ ರಿ ಸರಿ ಗ ಮ ಪದ ನಿ ರಿ ಸುರ್ ಪಕಡೋ और हम भूल जाओ. ಬಟ್ ಇಷ್ಟು ಸ್ಲೋ ಹಾಡಿದ್ರೆ ಗಮ್ ಜಾಸ್ತಿ ಆಗುತ್ತೆ. ಗಮ್ ಪಕಡ್ ಲೇತೆ और सुर को भूल जाते. So we have to sing it really fast. सरी ग म पद नि रि सुर पकड़ो और गम भूल जाओ. Okay, let us take it slow. सगरि म ग प म द प नि द स नि स नि स ग प म द सुर पकड़ो और गम भूल जाओ. सा रि ग प म ग म द प म ग म प द सा रि ग प म ग द प म ग म प द नि सुर पकड़ो और गम भूल जाओ. Okay, ಇವಾಗ ನೀವು ಆಡ್ಸ್ ಎಲ್ಲ ಗಮನಿಸಿರ್ಬೋದು. ಒಂದು ಭಾಷೆನಲ್ಲಿ ಬರೀತಾರೆ, ಹಿಂದಿನಲ್ಲಿ. ಆಫ್ಟರ್ ದಟ್ ಇಟ್ಸ್ ಟ್ರಾನ್ಸ್ಲೇಟೆಡ್ ಟು ಆಲ್ ದ ಲ್ಯಾಂಗ್ವೇಜಸ್ ಆಫ್ ಆರ್ ಸ್ಟೇಟ್ಸ್. ಸೊ ಈ ಥರನೇ ಟ್ರಾನ್ಸ್ಲೇಷನಲ್ಲಿ ಜಿಂಗಲ್ಸ್ ಹಾಡಿ ಹಾಡಿ ಯಾವುದು ಕರೆಕ್ಟಾಗಿ ಕೂತಿರಲ್ಲ. ಟ್ರಾನ್ಸ್ಲೇಷನ್ ಲಿಟ್ರಲ್ ಟ್ರಾನ್ಸ್ಲೇಷನ್ ಮಾಡಿಬಿಟ್ಟಿರ್ತಾರೆ. ಆದರೂ ನಾವು ಹೆಂಗಾದರೂ ಕೂರಿಸ್ಕೊಂಡು ಅದನ್ನು ಹಾಡಬೇಕು. ಸೊ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ, ಬೆಂಗಳೂರಲ್ಲಿ ಇರೋದ್ರಿಂದ ವಿ ಶುಡ್ ಸಿಂಗ್ ದಿಸ್ ಇನ್ ಕನ್ನಡ. ಓಕೆ, ಇಟ್ಸ್ ಕಂಪಲ್ಷನ್. ಸೊ ಹೇಗೆ ಹಾಡಬೇಕು? ಸ್ವರ ಹಿಡೀರಿ, ನಿಮ್ಮ ದುಃಖ ಮರೀರಿ. ಟ್ರಾನ್ಸ್ಲೇಷನ್ಸ್ ಹೆಂಗೆ ಇರುತ್ತೆ? ಸೊ ಹೀಗೆ ಹಾಡ
ಮಾಡಬೇಕು, ಹೀಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಇನ್ನೂ ಚೆನ್ನಾಗಿ ಬರೆಯುವಂಥ ಕವಿಗಳೆಲ್ಲ ಇದ್ದಾರೆ, ಬಟ್ ಹೀಗೆ ಟ್ರಾನ್ಸ್ಲೇಟ್ ಮಾಡಬೇಕು, ಬಿಕಾಸ್ ಅಪ್ರೂವಲ್ ಬೇಕಲ್ಲ ಕ್ಲೈಂಟಿಂದ. ಸೊ ಸ್ವರ ಹಿಡೀರಿ, ನಿಮ್ಮ ದುಃಖ ಮರೀರಿ, ಸರಿ ಗಮ ಪದ ನಿರಿ, ಸ್ವರ ಹಿಡೀರಿ, ನಿಮ್ಮ ದುಃಖ ಮರೀರಿ, ಸರಿ ಗಮ ಪದ ನಿರಿ, ಸ್ವರ ಹಿಡೀರಿ, ನಿ ಸ ನಿ ಗ ಮ ಪದ ನಿ, ಸ್ವರ ಹಿಡೀರಿ, ನಿಮ್ಮ ದುಃಖ ಮರೀರಿ, ನಿ ಸ ನಿ ಗ ಮ ಪದ ನಿ, ಸ್ವರ ಹಿಡೀರಿ, ನಿಮ್ಮ ದುಃಖ ಮರೀರಿ. ಎರಡನೇ ಕಾಲ ಸರಿ ಗ ತಿ ಗ ಮ ಗ ಮ ಪ ಪದ ನಿ, ಸ್ವರ ಹಿಡೀರಿ, ನಿಮ್ಮ ದುಃಖ ಮರೀರಿ, ಸರಿ ಗ ತಿ ಗ ಮ ಗ ಮ ಪ louder please, ಸರಿ ಗ ಮ ಪ ಮ ಗ ರಿ ಗ ಮ ಪದ ನಿ, ಸರಿ ಸ ಸ್ವರ ಹಿಡೀರಿ, ನಿಮ್ಮ ದುಃಖ ಮರೀರಿ. Okay, now I'll take over. There is a ni za da 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 ni za ri ri za ni za ri ri za ni za ri ga ma za ri za ni da ni da 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 za ni da ni za ri ga ma ga ga ma ga ga ma ga ma ri ga ma ri za ni za ri ga ma ga ma ba da ni da ba ga ga ma ba ma ga ri ga ma ba da ni da ba ma ga ma da da ba ma ga ma ni da ba ba ma ga ri ri za ni za za ri ri ga ga ma ma ba ba da ni za za ri ri ga ga ma ma ba ba da ni za za ri ri ga ga ma ma ba ba da ni ಹಿಡೀರಿ, ಹಾಡಿ, ನಿಮ್ಮ ದುಃಖ ಮರೀರಿ, ಸ್ವರ ಹಿಡೀರಿ, ನಿಮ್ಮ ದುಃಖ ಮರೀರಿ, ಸ್ವರ ಹಿಡೀರಿ, ನಿಮ್ಮ ದುಃಖ ಮರೀರಿ. Thank you so much for singing. It was so melodious, it was so great. ಸ್ವಲ್ಪ ಆದರೂ ದುಃಖ ಹೋಗಿರ್ಬೇಕಲ್ಲ ಒಳಗೆ ಹೊರಗೆ. ಓಕೆ, ನಾವು ಸರಿ, 10 ನಿಮಿಷ ಮುಗಿಸ್ಲಾ? ಐ ನೋ ದಟ್ ಮಳೆ ಬಂದ್ಬಿಟ್ರೆ ಕಷ್ಟ, ಸೊ ಐ ಫಿನಿಶ್ ಇಟ್ ಸೂನ್. ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಐ ಆಮ್ ಜಸ್ಟ್ ಕಟಿಂಗ್ ಡೌನ್ ಆನ್ ಲಾಟ್ ಆಫ್ ಕಾಂಪೋಸಿಷನ್ಸ್ ಇನ್ ದ ಫ್ಲೋ. ದ ನೆಕ್ಸ್ಟ್ ಒನ್ ಇಸ್ ಅಗೇನ್ ನಿರ್ಗುಣಿ ಭಜನ್, ತತ್ವಪದ ಅಂತ ಹೇಳ್ಬೋದು ಆ್ಯಕ್ಚುಲಿ. ಇದನ್ನು ಬರೆದಂಥವರು ಒನ್ ಆಫ್ ದ ಗ್ರೇಟೆಸ್ಟ್ ಸ್ಪಿರಿಚುವಲ್ ಸೈಂಟ್ಸ್ ಆಫ್ ಅವರ್ ಕಂಟ್ರಿ, ಸದಾಶಿವ ಬ್ರಹ್ಮೇಂದ್ರರವರು. ಆ್ಯಂಡ್ ಇದರಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಹಿ ಎಕ್ಸ್ಪ್ಲೇನ್ಸ್, ಇನ್ಫ್ಯಾಕ್ಟ್ ಹಿ ಕ್ವೆಶ್ಚನ್ಸ್ ದ ಲಾರ್ಡ್ ಹಿಮ್ಸೆಲ್ಫ್. ಹಿ ಸೇಸ್, ಏಮಿ ಸೇತುರ ಲಿಂಗ, ಏಮಿ ಸೇತುರ, ವಾಟ್ ಡು ಐ ಡೂ ಓ ಲಾರ್ಡ್ ಶಿವ, ವಾಟ್ ಡು ಐ ಡೂ? I want to worship you by following all the ritualistic practices. Ganga udakamu dechi neeku, Gangeinda, the holy waters of the Ganges, I want to bring it, and I want to do linga poojalu sedamante, I want to do an abhisheka to you. But Gangalona chapakappa, the small little fish and tadpole and the frogs which are swimming in the waters of the Ganges, says, ಎಂಗಿಲಂಟು ನಾದೆ ಲಿಂಗ, ನಾನು ಎಂಜಿಲಪ್ಪ ಅದು ಅಂತ ಹೇಳ್ತಾ ಇದೆಯಂತೆ. ದಿ ಸೇಯಿಂಗ್ ದಟ್ ವಿ ಹ್ಯಾವ್ ಆಲ್ರೆಡಿ ಸ್ಪ್ಯಾಟ್ ಇನ್ ಇಟ್. ಆ್ಯಂಡ್ ದೆನ್ ಹಿ ಸೇಸ್, ಅಕ್ಷಯಾವುಲ ಪಾಡಿದೆಚ್ಚಿ, ಐ ವಾಂಟ್ ಟು ಬ್ರಿಂಗ್ ದ ಮಿಲ್ಕ್ ಫ್ರಾಮ್ ದ ಹೋಲಿ ಕೌ ಅಕ್ಷಯ. ಅಕ್ಷಯಾವುಲ ಪಾಡಿದೆಚ್ಚಿ ಅರ್ಪಿತಮು ಸೇದಮಂಟೆ, ಐ ವಾಂಟ್ ಟು ಆಫರ್ ಇಟ್ ಟು ಯು. ಅಕ್ಷಯಾವುಲ ಲೇಗ ದೂಡ, ದ ಲಿಟಲ್ ಕಾಫ್ suckling at the udders of the mother says, ಎಂಗಿಲಂಟು ನಾದೆ ಲಿಂಗ. ಇಟ್ಸ್ ಸೇಯಿಂಗ್ ದಟ್ ಇಟ್ಸ್ ಆಲ್ರೆಡಿ, ಐ ಹ್ಯಾವ್ ಆಲ್ರೆಡಿ ಸ್ಪ್ಯಾಟ್ ಇಟ್, ನಾನು ಎಂಜಿಲಪ್ಪ, ಆ ಹಾಲಲ್ಲಿರೋದು ನನ್ನ ಎಂಜಿಲು ಅಂತ ಹೇಳ್ತಾ ಇದೆ. ತುಮ್ಮಿ ಪೂವುಲು ದೆಚ್ಚಿ ನೀಕು ತುಷ್ಟುಗಾ ಪೂಚೇದಮಂಟೆ, ಐ ವಾಂಟ್ ಟು ಬ್ರಿಂಗ್ ಸಮ್ ಬ್ಯೂಟಿಫುಲ್ ಫ್ಲವರ್ಸ್ ಆ್ಯಂಡ್ ಐ ವಾಂಟ್ ಟು ಆಫರ್ ಇಟ್ ಟು ಯು. ನಿನಗೆ ಅಲಂಕಾರ ಮಾಡಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ಕೊಮ್ಮ ಕೊಮ್ಮಕು ಕೋಟಿ ತುಂಬೆದ, ದ ಹನಿ ಬೀಸ್ ವಿಚ್ ಆರ್ sucking the nectar from those beautiful flowers say,
Yengilantu Nadalinga. It's already saying that it is that they have spat it. So ee ರೀತಿನಲ್ಲಿ ಅವರು, it's his own way of saying that he has his own way of worshipping the Lord, which may not really be prescribed. Dhim dhim tom ta, dhim dhim tom, dhim dhim tom ta, dhim dhim. Ye mi se tura linga, ye mi se tura. I would like to conclude with an abhanga. This abhanga is written by Soirabai. Soirabai was a Dalit Barkari poetess. So she belonged to the untouchable community.
She was the wife of Choka Mela, also a Warkari poet. So the legend goes that Soirabai and Choka Mela, of course, they wanted to take darshan at Pandharpur, and they were stopped at the gates by the higher community, Brahmins, as they say. And there is this beautiful saying which says, hurt an artist and you will see masterpieces of what you have done. So she came up with a beautiful line in this composition which says, Pahate pahane gele duri. The tejas and the kanti that was coming from Panduranga Swami was such that Pahate pahane gele duri. The one who was looking and the one who was looked at. The distance between the two of them was nullified. There was absolutely no distance anymore. Mhane Chokiyachi Mahari. She called herself Chokiyachi Mahari. She belonged to the Mahar community. So she said, she addressed herself as, her Ankita Nama was Chokiyachi Mahari. Pahate pahane gele duri, Mhane Chokiyachi Mahari. Pahate pahane gele duri, Mhane Chokiyachi Mahari. अवघा रंग एक झाला, 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 अवघा रंग एक झाला.
like to thank all of you from coming from wherever, whichever part of the city. And big thanks to Raghavendra sir for giving me this wonderful opportunity to present this. ಅವ್ರು ಪ್ರತಿ ಸತಿ ಬಂದಮೇಲೆ ಹೇಳ್ತೀರಾ, ಬರೋ ಮುಂಚೆ ಹೇಳಿ ಅಂತ ಹೇಳ್ತಾರೆ. ಈ ಸತಿ ಜ್ಞಾಪಕ ಕಟ್ಕೊಂಡು ಬರೋ ಮುಂಚೆ ಹೇಳಿದೆ. ಆ್ಯಂಡ್ ಹಿ ಕೆಪ್ಟ್ ಹಿಸ್ ವರ್ಡ್ ಆ್ಯಂಡ್ ಹಿ ಸೆಡ್ ಯು ಹ್ಯಾವ್ ಟು ಪರ್ಫಾರ್ಮ್ ದಿಸ್ ಟೈಮ್. ನಮ್ಮ ಹೆಡ್ ಮಾಸ್ಟರ್ ಸರ್ ಬಂದಿದ್ದಾರೆ. ಹಿ ಈಸ್ ಎನ್ಕರೇಜ್ ಮಿ ರೈಟ್ ಫ್ರಮ್ ವೆನ್ ಐ ವಾಸ್ 5 years old ವೆನ್ ಐ ಜಾಯಿನ್ಡ್ ಹಿಸ್ ಸ್ಕೂಲ್, ನಮ್ಮ ಸ್ಕೂಲ್, ಆರ್ ಸ್ಕೂಲ್, ಶ್ರೀ ವಾಣಿ ವಿದ್ಯಾ ಕೇಂದ್ರ. And he's given me multiple opportunities. He and Lakshmi Keshwa sir, in fact, like they say, it takes a village to raise a child, and the whole community that has actually helped me grow. Raghavendra sir agli, principal sir agli, and my family, and my darling son who has been there with me all day long. And in fact, when this thing snapped, it was he who actually repaired it for me, and he said somehow manage it, and so we did. I think he did a wonderful job. Big thanks to him, and of course my husband, who is parokshವಾಗಿ support ಮಾಡ್ತಾ ಇದ್ದಾರೆ. So and thanks to all the wonderful friends who have come today. And yeah, over to you, sir. ಒಂದು ವಿಷಯ ಇವರು ಬಿಟ್ಬಿಟ್ಟಿದ್ದಾರೆ. ಎಂಥ ಒಳ್ಳೆಯದಾದರೂ ಅದಕ್ಕೂ ಒಂದು ಕೊನೆ ಇರುತ್ತೆ ಅನ್ನೋದು. ಇವತ್ತಿನ ಅವರ ಕಾರ್ಯಕ್ರಮ ಕೂಡ ಕೊನೆಗೊಳ್ಳುತ್ತಲ್ಲ ಅಂತ ಅನಿಸ್ತಾ ಇದೆ. ಹಾಗೆ ನಾವು ಕಂಡಂಥ ಚಂದನ ಬಾಲ ಅವ್ರನ್ನೊಬ್ಬ ಸಂಗೀತಗಾರ್ತಿಯಾಗಿ ಮಾತ್ರ ನೋಡ್ತಿದ್ವಿ. ಬಾಂಬೆ ಪ್ರಭಾವ ಅಂತ ಕಾಣುತ್ತೆ. ನಟನೆ ಕೂಡ ಕಲ್ತ್ಬಿಟ್ಟಿದ್ದಾರೆ. ವಯಸ್ಸಾಗ್ಬೇಕು ಸರ್, ಸೊ ಇಲ್ಲಿ ಮಾತಾಡೋಕ್ಕೆ ಧೈರ್ಯ ಬಂದಿದೆ. ಅವರಾಗಲೇ ಹೇಳಿದಾಗ ನಮ್ಮ ಆತ್ಮೀಯರು ಹಿರಿಯರಾದಂಥ ಬಾಲ್ಯದಿಂದ ಅವರನ್ನು ಕಂಡಂಥ ಶ್ಯಾಮ್ ಸುಂದರ್ ಶರ್ಮಾ ಅವರಿದ್ದಾರೆ. 4 ಮಾತಾಡಿ ಇಂದಿನ ಕಚೇರಿಯ ಬಗ್ಗೆ. ಕಚೇರಿ ಅನ್ಬೋದಾಗಿಲ್ಲ, ಕಲಾವಿದರಿಗೆ ಗೌರವ ಸಲ್ಲಿಸಬೇಕು ಅಂತ ಕೇಳ್ಕೊತೇನೆ. And I want to personally thank Katoti sir and Gurumurthy Vaidya sir and Krishni for done such a wonderful job for me. ಎಲ್ರಿಗೂ ನಮಸ್ಕಾರ. ಇವತ್ತು ನನಗೊಂದು ದ್ವಂದ್ವ ಇದೆ, ಮಾತಾಡಬೇಕಾ ಮಾತಾಡಬಾರ್ದಾ ಅಂತ. ಅಲಂಕಾರ ಶಾಸ್ತ್ರದಲ್ಲೊಂದು ಮಾತಿದೆ, ಗುಣಾತೀತ ವ್ಯಂಗ್ಯ ಅಂತ, ಧ್ವನಿಶಾಸ್ತ್ರದಲ್ಲಿ. ಹಾಗಂದರೆ ಒಂದನ್ನು ವಿಮರ್ಶೆ ಮಾಡೋಕ್ಕೆ ಹೋದರೆ ಅದು ಹೀಗಿತ್ತು ಹಾಗಿತ್ತು ಅಂತ ಹೇಳಿದ್ರೆ ಅದು ಶಾಂತವಾಗಿರೋದನ್ನು ನೀರನ್ನು ಕದಡ್ದಾಗ ಆಗಿಬಿಡುತ್ತೆ. ಅದರ ಅರ್ಥನೇ ಇದೇ ಹೊರಟೋಗುತ್ತೆ, ಪ್ರಭಾವನೆ ಅಂತಾರೆ. ನನಗೆ ಅಂಥದ್ದೊಂದು ದ್ವಂದ್ವ ಇವತ್ತು ಕಾಡ್ತಾ ಇದೆ. ಯಾಕೆಂದರೆ ಇದು ಈ ಕಾರ್ಯಕ್ರಮದ ಮರ್ಮ ಇನ್ನೂ ನನ್ನ ಕಲ್ಪನೆಯೇ ಬೇರೆ. ಪ್ರತಿಯೊಬ್ಬರೂ ಇವತ್ತಿನ ಮರ್ಮನ ಬೇರೆ ಬೇರೆ ರೀತಿ ಗ್ರಹಿಸ್ಕೊಂಡಿದ್ದಾರೆ. ಯಾಕೆಂದರೆ ಮರ್ಮ ಅನ್ನೋ ಕ್ಯಾಪ್ಷನ್ನ ಚಂದನ ಬಾಲ ಇವತ್ತು ಕೊಟ್ಟಿದ್ದಾರೆ. ಸೊ ನಮ್ಮ ಮನಸ್ಸಿನಲ್ಲೇ ನಾವೊಂದು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ, ನಾವೇ ಒಂದು ಕಲ್ಪನೆ ಮಾಡ್ಕೊಂಡಿರ್ತೀವಿ. ಆದರೆ ಇಷ್ಟೊಂದು ಒಳ್ಳೆಯದನ್ನು ನಮಗೆ ಇವತ್ತು ಈ ಶನಿವಾರ ಸಂಜೆ ಕೊಟ್ಟಿದ್ದೆಲ್ಲ, ಏನಾದರೂ ಒಂದಷ್ಟು ಮಾತು ಆಡಲೇಬೇಕು ಅಂತ ಹೇಳಿ ನಾನು ಕೆಲವು ಮಾತುಗಳನ್ನು ಇವತ್ತು ಆಡೋದಕ್ಕೆ ಹೊರಟಿದ್ದೀನಿ. ಇವತ್ತು ಈ ಕಾರ್ಯಕ್ರಮ ಒಂಥರ ಟ್ರೈನ್ ಜರ್ನಿ ಇದ್ದ ಹಾಗೆ. ನಮ್ಗೆ ಅಕಸ್ಮಾತ್ ಒಂದು ಈ ಭಾರತ ದರ್ಶನದಂಥ ಟ್ರೈನ್ ಸಿಕ್ಕಿಬಿಟ್ರೆ ಅದು ಎಲ್ಲ ಕಡೆ ನೀನು ಕರ್ಕೊಂಡು ಹೋಗ್ತಾ ಇರಬೇಕು. 4-5 ದಿನ ಆದರೂ ಸರಿ, ಎಷ್ಟು ದಿನ ಆದರೂ ಸರಿ, ಮಧ್ಯೆ ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಿಕೊಂಡು ಬಂದ್ವಿ ನಾವಿವತ್ತು. ಎಲ್ಲ ಕಡೆ ಪ್ರಸಾದನೂ ಸಿಕ್ತು ನಮಗೆ. ತಿರುಪತಿ ತಿಮ್ಮಪ್ಪನ ಲಡ್ಡುಯಿಂದ ಹಿಡಿದು ಆ ಜಗನ್ನಾಥಪುರಿಯ ಪ್ರಸಾದ, ಆ ಒಂದು ಪಾಯಸದಿಂದ ಹಿಡಿದು ಎಲ್ಲ ಕಡೆ ಸಿಕ್ಕಿ ಒಂಥರ ಹಿಮಾಲಯದ ಗುಹೆಗಳಲ್ಲಿ ಹೋಗಿ ಬಂದಾಗೂ ಆಯಿತು. ಈ ಶ್ಯಾಮ್ ಕಲ್ಯಾಣ ಬಂದು ಈ ಸಂದೀಪ್ ಪ್ರಕಾಶ್ ರಾಗಗಳವೆಲ್ಲ ಆ ಸಾಯಂಕಾಲದ ಸೊಬಗನ್ನು ಕೊಡ್ತಿರೋ ಹಾಗೇ ಅದ್ರ ಹಿಂದೆಯೇ ಭಗವಂತದಿಯ ಚರಣೆ ಬೆಳಗಾಗೋಯಿತು. ಹೀಗೆ ಸಂತೋಷ ಪಡ್ತಾ 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 ಈ ಜರ್ನಿ ತುಂಬ ಚೆನ್ನಾಗಾಯಿತು. ಒಂದು ಕಡೆಗೆ ಈ ಕರ್ನಾಟಕ ನಮ್ಮ ದಕ್ಷಿಣ ಭಾರತದ ಸೊಬಗಾದರೆ, ಇನ್ನೊಂದು ಕಡೆ ಬಾಂಬೆಯಲ್ಲಿರೋದ್ರಿಂದ ನಮ್ಮ ಮೋಹನ್ ರಾಗ ಅಲ್ಲಿ ಏನೇನೋ ಅವತಾರಗಳು, ಮಹಾರಾಷ್ಟ್ರದವ್ರಿಗೆ ಅದು ಭಾಳ ಇಷ್ಟ. ಅದು ಮೋಹನ ಆ ಅವತಾರಗಳೆಲ್ಲ ನಾವು ಈ ಸ್ವರಗಳು ಹಿಡ್ಕೊಳ್ಳೋಣ ಅಂತ ಹೋದ್ರೆ ಅದು ಇನ್ನೇನೋ ಆಗೋಗ್ಬಿಡ್ದು, ಚಿಟ್ಟೆ ಹಿಡ್ದಾಗ ಆಗೋದು. ಹಾಗೆ ರಾಜಸ್ಥಾನದ ಮಾಣಿಗೆ ಹೋಯಿತು, ಹಿಮಾಲಯದ ಗುಹೆಗಳಿಗೆ ಹೋಯಿತು ಕೆಲವು ಕಡೆಗಳಲ್ಲಿ. ಹಾಗೆ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಕಾಶ್ಮೀರದ ಪಕ್ಕದಲ್ಲಿರ್ತಕ್ಕಂಥ ಸೂಫಿಗಳನ್ನು ನಾವು ಇವತ್ತು ದರ್ಶನ ಮಾಡಿದ್ವಿ. ಹಾಗೆ ಬಂದರೆ ಈ ಕಡೆಗೆ ಬಂದು ಪಶ್ಚಿಮದ ಕಡೆ ಬಂದ್ವಿ. ಆ ಬಂಗಾಲ, ಮಣಿಪುರಿ,
ನಾನು ನೆನ್ನೆ ತಾನೇ ಒಂದು ಮಣಿಪುರಿನಲ್ಲಿ ನಾನು ಒಂದು ಡ್ಯಾನ್ಸನ್ನು ನೋಡಿದೆ. ಆ ಒಂದು ಅಷ್ಟಪದಿ ಇದೆಯಲ್ಲ, ಎರಡೂ ನಮ್ಮದು ಓದು ಸೇರಿಕೊಳ್ತು. ಆದರೆ ಎಲ್ಲದಕ್ಕಿಂತಲೂ ಕೂಡ ಒಂದು ಸ್ವಾದವಾಗಿರ್ತಕ್ಕಂಥ ಈ ಒಂದು ಒಳಗಡೆ ನಮಗೆ ಸಿಕ್ತು, ಅದನ್ನು ಹೇಳೋದಕ್ಕೆ ಕಷ್ಟ ಆಗಿದೆ. ನನಗೆ ಒಂದು ಮಾತು ಅನ್ನಿಸ್ತಾ ಇದೆ. ಚಿಕ್ಕ ಹುಡುಗಿ 3ನೇ ಕ್ಲಾಸಿಗೆ ನಮ್ಮ ಸ್ಕೂಲಿಗೆ ಸೇರಿದ್ದು ಚಂದನ. ಆಗ್ಲಿಂದ ಇಷ್ಟೊಂದು ಬೆಳೆದು ಬಿಟ್ಟಿದ್ದಾಳೆ, ಒಂಥರ ಮದರ್ಲಿ ಇಮೇಜ್ ಆಗೋಯ್ತು. ಇದು ಎಲ್ಲರನ್ನೂ ಕುಡಿಸ್ಬಿಟ್ಲು, ಹಾಡ್ಬಿಟ್ಟು ನಿಮಗೆಲ್ಲರೂ ಕೂಡ ಶಿ ಕಮೆಂಡೆಡ್ ಯು ಆಲ್, ಇದನ್ನು ಹಾಡಬೇಕು, ಇದು ಹೀಗಾಗಬೇಕು ಅಂತ. ನಾನು ತುಂಬ ಹೇಳಬೇಕು ಅಂದ್ಕೊಂಡಿದ್ದೆ, ಹೆಚ್ಚಿಗೆ ಹೇಳ್ತಾ ಇದ್ದೀನಿ ಅಂತಿತ್ತು. ಇವತ್ತಿನ ಕಾರ್ಯಕ್ರಮದ ಒಂದೊಂದು ಮಾತಂತಂದರೆ, ನಾವು ಮನೆಗೆ ಹೋಗಿ ಬಹಳ ದಿನ ಇದನ್ನು ಯೋಚನೆ ಮಾಡಬೇಕು. ಅಷ್ಟೊಂದು ಸಾಮಗ್ರಿ ಕೊಟ್ಬಿಟ್ಟಿದ್ದಾಳೆ. ಇದು ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಗೊತ್ತಿಲ್ಲ. ಈ ಸಂಗೀತವೋ ಅದರಿಂದ ಬರತಕ್ಕಂಥ ಅರ್ಥವೋ ಸಾಹಿತ್ಯವೋ ನಮಗೆ ಗೊತ್ತಿಲ್ಲ. ಸಂಗೀತ ಇತ್ತು ಅಂತ ಖುಷಿಪಟ್ವಿ, ಅರ್ಥನೂ ಒಂದೊಂದು ಸ್ಥಿತಿ ಅನುಭವಿಸಿದ್ವಿ. ಅವೆರಡೂ ಕೂಡ ಒಟ್ಟಿಗೆ ಹೋಗ್ತಾ ಬಂತು. ವಾಚಂ ಅರ್ಥವನು ಧಾವತಿ ಅಂತ ಹೇಳ್ತಾರೆ. ಹಾಗೆ ಇವತ್ತು ಕಾಳಿದಾಸ ಹೇಗೆ ವಾಕ್ ಅರ್ಥ ಇವೆರಡನ್ನು ಪಾರ್ವತಿ ಪರಮೇಶ್ವರ ಸ್ತುತಿಸಿದ್ನೋ, ಹಾಗೆ ನಮಗೆ ಇವತ್ತೆಲ್ಲ ನಿರ್ಗುಣ ಆಯಿತು. ಮನೆಗೆ ತುಂಬ ದೊಡ್ಡವರು ಸದಾಶಿವ ಬ್ರಹ್ಮೇಂದ್ರರ ಧ್ಯಾನವನ್ನು ಮಾಡಿದ್ವಿ. ಭೈರವಿ ಹೇಳಿದ್ದಾರೆ. ಭೈರವಿ ಹಾಡಿದ ಮೇಲೆ ಬೇರೆ ಏನೂ ಹಾಡಲ್ಲ, ಅದರಿಂದ ನಾವು ಕೂಡ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಇಷ್ಟು ಮಾತ್ರ ಹೇಳ್ತೇನೆ, ಇಂಥ ಕಾರ್ಯಕ್ರಮ ಕೊಡೋದಕ್ಕೆ ತುಂಬ ಒಳ್ಳೆ ಮನಸ್ಸು ಬೇಕು, ತುಂಬ ಒಳ್ಳೆ ಸಾಧನೆ ಬೇಕು. ಇಲ್ಲಿ ಒಂದು ತುಂಬ ನಾವು ಕನ್ಸರ್ವೇಟಿವ್ ಆಗಿ ಕೂತ್ಕೊಂಡ್ರೆ, ನಾನು ಕರ್ನಾಟಕ ಸಂಗೀತ ಇವಾಗೆಲ್ಲ ತಾಳ ಹಾಕೋದ್ವಲ್ಲ ಕವ್ವಾಲಿಗೆ, ಒಂದೊಂದು ಸತಿ ಪಲ್ಲವಿ ಹಾಡುವಾಗ ಕರ್ನಾಟಕ ಸಂಗೀತದಲ್ಲಿ ನಮ್ಗೆ ಹೆದರಿಕೆ ಆಗುತ್ತೆ, ಎಲ್ಲಿ ಎಡಪು ಬಿಟ್ಟುವೋ ಎಲ್ಲಿ ಏನಾಯ್ತೋ ಅನ್ನೋದು ಸುಮ್ಮನೆ ಕೂತ್ಕೊಳ್ತೀವಿ. ಇದಾಗಲ್ಲ, ವಿ ಆಲ್ ಎಂಜಾಯ್ಡ್ ಇಟ್. ಎಲ್ಲರೂ ತಾಳ ಹಾಕಿದ್ವಿ, ಎಲ್ಲರೂ ಖುಷಿಪಟ್ವಿ. ಅಂಥ ಒಂದು ಎಂಜಾಯ್ಮೆಂಟ್ನ ಕೊಟ್ಟಿದ್ದಕ್ಕೆ ನಾನು ಚಂದನ ಬಾಲಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಅಂತಂದರೆ ಅದು ತುಂಬ ಕಮ್ಮಿ. ಇಷ್ಟೇ ಹೇಳೋದು, ನೀನಿನ್ನೂ ತುಂಬ ಬೆಳಿಬೇಕು. ಇಷ್ಟು 4 ಜನಕ್ಕೆ ಒಳ್ಳೆಯದನ್ನು ಕೊಡ್ತಿದ್ದೀಯ, ಇನ್ನೂ ಚೆನ್ನಾಗಿ ಬೆಳೆದು ಇನ್ನೂ ತುಂಬ ರಿಸರ್ಚ್ ಮಾಡಿ ಜನಗಳಿಗೆ ಸಂತೋಷ ಕೊಟ್ಟು. ಯಾಕೆಂತಂದರೆ ಮನುಷ್ಯ ಒಂದೊಂದು ದಶಕದಲ್ಲೂ ಬದಲಾವಣೆ ಆಗ್ತಾ ಹೋಗ್ತಾನೆ. ಯು ಆರ್ ಬಿಕಮಿಂಗ್ ಒಂಥರ ಪಕ್ವ ಅಂತ ಹೇಳ್ತೀವಿ. ಹಾಗಾಗ್ತಿರೋದ್ರಿಂದ ಆ ಪಕ್ವತೆ ಇನ್ನೂ ಚೆನ್ನಾಗಾಗಲಿ, ಜನಕ್ಕೆ ಸಂತೋಷ ಸಿಕ್ಕಲಿ ಅಂತ ನಾನು ಆಶೀರ್ವಾದ ಮಾಡ್ತೇನೆ. ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಅವ್ರ ಜೊತೆ ಕೂಡ್ತಿರ್ತಕ್ಕಂಥ ಪಕ್ವಾದ್ಯಗಾರರೇ ಕಾರಣ. ಅವ್ರನ್ನೆಲ್ಲ ನಾನು ವಂದಿಸ್ತೇನೆ. ಸಾಮಾನ್ಯವಾಗಿ ತಬಲ್ಜಿಯನ್ನು ಹೇಳ್ತೇವೆ, ಆದರೆ ಮೊದಲು ಹಿರಿಯರಾಗಿರ್ತಕ್ಕಂಥ ಕಾಟೋಟಿಯವ್ರ ಬಗ್ಗೆನೂ ಕೂಡ 2 ಮಾತಿಲ್ಲ. ಅವ್ರಿಗಿವತ್ತು ಏನು ಸಮಯ ಸಿಕ್ತೋ ಆ ಸಮಯದಲ್ಲೇ ಅದನ್ನೆಲ್ಲ ತೋರಿಸ್ಬಿಟ್ಟಿದ್ದಾರೆ. ಅವರಿದ್ದರೆ ಯಾರ ಕಾರ್ಯಕ್ರಮವೂ ಯಶಸ್ವಿ ಆಗುತ್ತೆ. ಅವರು ತುಂಬ ಅನುಭವಸ್ಥರು. ವಿಜಾಪುರ ಗುರುಗಳ ಪಾದಕಮಲದಲ್ಲಿ ಕೂತು ಕಲಿತವರು. ಆದರೆ ಆ ಕೈ ಬೆರಳುಗಳು ನುಡಿತ ಏನಿದೆ ಹಾರ್ಮೋನಿಯಂನಲ್ಲಿ, 2 ಮನೆಗಳ ಮಧ್ಯೆ ಇರ್ತಕ್ಕಂಥ ಸ್ವರನ ನಮ್ಮ ಕಿವಿಗೆ ಬೀಳಿಸ್ತಾರಲ್ಲ, ಅದು ಅವ್ರ ಪರಂಪರೆ ಮಾತ್ರ ಸಾಧ್ಯ, ಯಾರಿಗೂ ಆಗಲ್ಲ. ಅಂಥವ್ರಿಗೆ ನಾನು ನಮಸ್ಕಾರಗಳನ್ನು ಹೇಳಲೇಬೇಕು. ಇನ್ನು ಗುರುಮೂರ್ತಿ ವೈದ್ಯ ಸರ್, ಇದು ಅವ್ರು ಹೋರಿ ನುಡಿಸೋವಾಗ ಅಲ್ಲೊಂದು ಪುಟ್ಟ ಮಗು ಕೂತಿತ್ತಲ್ಲ, ಅದು ತಾಳಕ್ಕೆ ಸರಿಯಾಗಿ ಡ್ಯಾನ್ಸ್ ಮಾಡ್ತಿತ್ತು. ನನಗೂ ಅಲ್ಲಿ ಮುಂದೆ ಕೂಡಿಸ್ಬಿಟ್ಟಿದ್ರು ನಟರಾಜಮೂರ್ತಿಯವರು, ಇಲ್ಲದೆ ನಾನು ಡ್ಯಾನ್ಸ್ ಮಾಡಿಬಿಡ್ತಿದ್ದೇನೋ. ಅಷ್ಟು ಚೆನ್ನಾಗಿ ನುಡಿಸಾಣಿಕೆ ಇತ್ತು. ಎಲ್ಲಿ ಹೇಗೆ ನುಡಿಸ್ಬೇಕು, ಎಲ್ಲಿ ಮೇಲೆ ಎಲ್ಲಿ ಕೆಳಗೆ, ಪ್ರತಿಯೊಂದಕ್ಕೂ ಕೂಡ ಬಹಳ ಚೆನ್ನಾಗಿ ಇವತ್ತು ಸಾಥಿಯನ್ನು ಗುರುಮೂರ್ತಿ. ಯಾಕೆಂದ್ರೆ ಅವರೆಲ್ಲ ನುರಿತೋರು, ಅವ್ರಿಗೇನಿದೇನೋ ಹೊಸದಲ್ಲ. ಅವ್ರ ಅನುಭವ, ಅವ್ರ ಸಾಧನೆ ಅವ್ರಿಗೆ ಯಾವಾಗಲೂ ಜೊತೆಯಲ್ಲಿರುತ್ತೆ. ಅದರಿಂದ ಇವತ್ತು ನಮಗೆಲ್ಲರಿಗೂ ಸಂತೋಷ ಆಗಿದೆ. ಹಾಗೆ ತಾಳವನ್ನು ಒದಗಿಸ್ಕೊಟ್ಟಂಥ ವಿದ್ವಾನ್ ಪೃಥ್ವಿಯವರು ಕೂಡ ಇವತ್ತು ನಮಗೆ ಈ ಕಾರ್ಯಕ್ರಮ ಆಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ರಾಘವೇಂದ್ರ ಅವರೊಬ್ಬರಿಗೆ ಸಾಧ್ಯ. ನಾವು ಎಂತೆಂಥದೋ ಕಚೇರಿ ಕೇಳ್ತೀವಿ, ಬೆಳಗ್ಗೆನೇ ಎದ್ದು ಚಿತ್ರಕಲಾ ಪರಿಷತ್ತಲ್ಲೋ ಅಲ್ಲೆಲ್ಲ ಬೆಳಗಿನ ರಾಗಗಳು ಕೇಳಿರ್ಬೋದು. ಎಲ್ಲ ಚೆನ್ನಾಗಿ ಎಲ್ಲನೂ ಹಿಡಿಸುತ್ತೆ, ಎಲ್ಲನೂ ಒಂದೊಂದು ಥರ. ನಾನು ಹೇಳಿದಾಗೆ ಬೇರೆ ಬೇರೆ ಪ್ರಸಾದ, ಎಲ್ಲ ಪ್ರಸಾದನೂ ಇವತ್ತು ಸಿಕ್ಕಿದೆ. ಆದ್ದರಿಂದ ನಾಗ ಮಾಡಿದವರು ರಾಘವೇಂದ್ರ ಅವರು. ಯಾಕೆಂದರೆ ಮಾಡೋಕ್ಕೆ ಕಾರಣ ಏನಂದರೆ ಅವರೊಬ್ಬ ಆರ್ಟಿಸ್ಟು.
ಸಂಗೀತದ ಆರ್ಟಿಸ್ಟು, ಚಿತ್ರಕಲಾ ಆರ್ಟಿಸ್ಟು, ಒಬ್ಬ ಸೈಂಟಿಸ್ಟು ಎಲ್ಲ ಅವರಲ್ಲಿ ಕೂತಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಜನಗಳು ಒಳ್ಳೇದು ಕೊಡಬೇಕು ಅನ್ನೋ ಕಳಕಳಿ ಅವರಲ್ಲಿದೆ. ಅದರಿಂದಲೇ ಈ ಅನನ್ಯ ರೂಪುಗೊಂಡಿದೆ. 25 ವರ್ಷದಿಂದ ನಡ್ಕೊಂಡು ಬರ್ತಾಯಿದೆ. ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಸಹೃದಯರು, ರಸಿಕರು. ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮವನ್ನು ಹೀರಿ ಅನುಭವಿಸ್ತಕ್ಕಂಥವ್ರು ನೀವೆಲ್ಲ ಬಂದಿದ್ದೀರಿ ಇವತ್ತು. ಅದಕ್ಕೆ ಹೇಳ್ತಾರೆ, ಅರಸಿಕೇಶು ಅರಸಿಕರ ಮುಂದೆ ಕಾವ್ಯ ನಿವೇದನಂ ಶಿರಸಿ ಮಾಲಿಕ ಅಂತ. ಹಾಗೆ ಸಂಗೀತ ನಿವೇದನ ಅರಸಿಕರ ಮುಂದೆ ಮಾಡಿದ್ರೆ ಅವ್ರಿಗೂ ಸಂತೋಷ ಇಲ್ಲ, ನಮಗೂ ಸಂತೋಷ ಸಿಕ್ಕಲ್ಲ. ಅದು ನೀವೆಲ್ಲ ಅನುಭವಿಸಿದ್ದೀರಿ. ಅದರಿಂದ ಕಚೇರಿ ಯಶಸ್ವಿಯಾಗಿದೆ. ಇಷ್ಟು ಮಾತ್ರ ಹೇಳಿ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೇನೆ. ನಮಸ್ಕಾರ.